ಜೀವನದಲ್ಲಿ ಕೆಲವೊಮ್ಮೆ ನಿಮ್ಮ ಸುತ್ತಲೂ ಇರುವ ದಾರಿಗಳೆಲ್ಲವೂ ಮುಚ್ಚಿಹೋದಂತೆ ಅನ್ನಿಸುತ್ತದೆ. ಯಾರನ್ನು ನಂಬಿದ್ದೆವೋ ಅವರು ಕೈ ಬಿಡುತ್ತಾರೆ. ಆಗ ಕತ್ತಲೆಯಲ್ಲಿ ನಿಂತು ದೇವರೇ ನನ್ನ ಕೈ ಹಿಡಿಯೋಕೆ ಯಾರೂ ಇಲ್ವಾ ಅಂತ ನಾವು ಕೇಳುತ್ತೇವೆ. ಆದರೆ ನಿಮಗೊಂದು ಅಚ್ಚರಿಯ ಸತ್ಯ ಗೊತ್ತಾ? ನೀವು ಗೆಲ್ಲುವವರೆಗೂ ನಿಮ್ಮ ಬೆನ್ನ ಹಿಂದೆ ಬೆಟ್ಟದಂತೆ ನಿಂತು ಕಾಯಲು ಭೂಮಿಯ ಮೇಲೆಯೇ ಇರುವ ಏಕೈಕ ಜಾಗೃತ ದೈವ ಯಾರು ಗೊತ್ತಾ? ಅವನೇ ನಮ್ಮ ಕಲಿಯುಗದ ಕಾವಲುಗಾರ, ಅಪಾರ ಶಕ್ತಿ ಮತ್ತು ಭರವಸೆಯ ಸಂಕೇತ, ಮಹಾವೀರ ಹನುಮಂತ. ಕೋಟಿ ಕೋಟಿ ಭಕ್ತರು ಆಂಜನೇಯನನ್ನ ಕಣ್ಣು ಮುಚ್ಚಿ ಯಾಕೆ ನಂಬುತ್ತಾರೆ ಗೊತ್ತಾ? ಯಾಕೆಂದರೆ ಅವನು ಕೇವಲ ದೇವರಲ್ಲ. ಆಂಜನೇಯನಿಗೆ ಎಂತಹದ್ದೇ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಇರುವುದು ಕೇವಲ ಅವನ ಭುಜಬಲದಲ್ಲಿ ಅಲ್ಲ, ಬದಲಾಗಿ ರಾಮನಾಮದ ಮೇಲಿರುವ ಅವನ ಅಚಲವಾದ ನಂಬಿಕೆಯಲ್ಲಿ. ಕಷ್ಟ ಎಂದು ಕೂಗಿದ ತಕ್ಷಣ ಓಡಿ ಬರುವ ಆತನ ಕರುಣೆಯೇ ಭಕ್ತರ ಅತಿದೊಡ್ಡ ಬಲ. ಇವತ್ತು ಹನುಮಂತನ ಬದುಕಿನ ಆ ದೈವಿಕ ಮ್ಯಾಜಿಕ್ ಅನ್ನು ನೋಡೋಣ. ಮತ್ತು ವಿಶೇಷವಾಗಿ ಈ ವಿಡಿಯೋದ ಕೊನೆಯಲ್ಲಿ ಎಷ್ಟೇ ದೊಡ್ಡ ಕಷ್ಟವಿದ್ದರೂ ಅದನ್ನು ಕರಗಿಸುವಂತಹ ಆಂಜನೇಯನ ಒಂದು ಗುಪ್ತ ಪೂಜಾ ರಹಸ್ಯವನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಇದು ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇವತ್ತೇ ದೂರ ಓಡಿಸುವುದು ಖಂಡಿತ. ಹನುಮಂತನಿಗೆ ಆ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ಆ ಕಥೆ ಶುರುವಾಗುವುದೇ ಒಂದು ವಿಶಿಷ್ಟವಾದ ಜನನದಿಂದ. ಬನ್ನಿ ನೋಡೋಣ. ಹನುಮಂತನ ಶಕ್ತಿ ಏನು ಅಂತ ತಿಳಿಯಬೇಕಾದ್ರೆ ಮೊದಲು ಅವನು ಹುಟ್ಟಿದ ಹಿನ್ನೆಲೆಯನ್ನು ನಾವು ಅರಿಯಬೇಕು. ಅಂಜನಾದೇವಿ 12 ವರ್ಷಗಳ ಕಾಲ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿ ಶಿವನಿಗಾಗಿ ಘೋರ ತಪಸ್ಸು ಮಾಡಿದಳು. ಅಂಜನಾದೇವಿಯ ನಿಷ್ಕಲ್ಮಶ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ವಾಯುದೇವನೇ ಪರಮಶಿವನ ದಿವ್ಯ ತೇಜಸ್ಸನ್ನು ಒಂದು ಸುಂದರ ಆಶೀರ್ವಾದದ ರೂಪದಲ್ಲಿ ಅವಳ ಮಡಿಲಿಗೆ ತಂದು ಸೇರಿಸಿದ. ಆ ವಾಯುದೇವನ ಕೃಪೆಯಿಂದಲೇ ಜನಿಸಿದ ಕಾರಣ ಆಂಜನೇಯನನ್ನು ನಾವೆಲ್ಲರೂ ಭಕ್ತಿಯಿಂದ ವಾಯುಪುತ್ರ ಎಂದು ಆರಾಧಿಸುತ್ತೇವೆ. ಸ್ನೇಹಿತರೆ, ವಾಯು ಅಥವಾ ಗಾಳಿಯ ಅತಿ ದೊಡ್ಡ ಗುಣ ಏನು ಗೊತ್ತಾ? ಅದನ್ನು ಜಗತ್ತಿನಲ್ಲಿ ಯಾರಿಂದಲೂ ಕಟ್ಟಿಹಾಕಲು ಸಾಧ್ಯವಿಲ್ಲ. ಉರಿಯುವ ಬೆಂಕಿಯನ್ನು ನೀರಿನಿಂದ ಆರಿಸಬಹುದು, ಹರಿಯುವ ನೀರನ್ನು ಅಣೆಕಟ್ಟು ಕಟ್ಟಿ ನಿಲ್ಲಿಸಬಹುದು. ಆದರೆ ಬೀಸುವ ಬಿರುಗಾಳಿಯನ್ನು ತಡೆಯುವ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಯಾರಿಗಾದರೂ ಇದೆಯಾ? ಖಂಡಿತ ಇಲ್ಲ. ಹನುಮಂತನ ವ್ಯಕ್ತಿತ್ವ ಕೂಡ ಅಷ್ಟೇ. ಅವನ ದಾರಿಯಲ್ಲಿ ಸಮುದ್ರ ಅಡ್ಡ ಬಂತು, ಅದನ್ನು ಹಾರಿಬಿಟ್ಟ. ಬೆಂಕಿ ಬಂತು, ಲಂಕೆಯನ್ನೇ ಸುಟ್ಟುಬಿಟ್ಟ. ಪರ್ವತ ಅಡ್ಡಿ ಬಂತು, ಅದನ್ನೇ ಬೇರು ಸಹಿತ ಕಿತ್ತು ತಂದುಬಿಟ್ಟ. ಕಟ್ಟಿಹಾಕಲು ಅವನು ಸಾಮಾನ್ಯನಲ್ಲ, ಅವನು ಬಿರುಗಾಳಿ. ಈ ವಾಯುತತ್ವ ನಮಗೆ ಜೀವನದ ಅತಿದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ಜೀವನದಲ್ಲಿ ಒಂದು ಚಿಕ್ಕ ಕಷ್ಟ ಅಥವಾ ಸೋಲು ಎದುರಾದ ತಕ್ಷಣ ಅಯ್ಯೋ ದಾರಿ ಮುಚ್ಚಿಹೋಯ್ತು ಅಂತ ಅಂದುಕೊಂಡು ಬಿಡುತ್ತೇವೆ. ಆದರೆ ಒಮ್ಮೆ ಗಾಳಿಯನ್ನು ಗಮನಿಸಿ. ಅದರ ದಾರಿಯಲ್ಲಿ ಒಂದು ದೊಡ್ಡ ಬಂಡೆಕಲ್ಲು ಅಡ್ಡ ಬಂದರೆ ಗಾಳಿ ಅಲ್ಲಿಯೇ ನಿಂತು ಬಿಡುತ್ತದೆಯೇ? ಇಲ್ಲ. ಅದು ಆ ಬಂಡೆಯ ಪಕ್ಕದಿಂದಲೋ ಮೇಲಿಂದಲೋ ಸದ್ದಿಲ್ಲದೆ ತನ್ನ ದಾರಿಯನ್ನು ಹುಡುಕಿಕೊಂಡು ಬಿಡುತ್ತದೆ. ನಮ್ಮ ಬದುಕು ಕೂಡ ಹೀಗೆಯೇ ಇರಬೇಕು. ಕಷ್ಟಗಳು ಅಡ್ಡ ಬಂದಾಗ ನಿಂತು ಅಳುವುದನ್ನು ಬಿಟ್ಟು ಗಾಳಿಯಂತೆ ಹೊಸ ದಾರಿ ಹುಡುಕುವ ಛಲವನ್ನು ಯಾರು ಬೆಳೆಸಿಕೊಳ್ಳುತ್ತಾರೋ ಅವರೇ ನಿಜವಾದ ವಾಯುಪುತ್ರನ ಭಕ್ತರು. ಬಾಲ ಹನುಮಂತ ಸೂರ್ಯನನ್ನೇ ಹಣ್ಣು ಎಂದು ನಂಬಿ ಹಾರಿದ ಕತೆ ಕೇವಲ ತುಂಟತನವಲ್ಲ. ಅದು ಅಡೆತಡೆಗಳಿಗೆ ಹೆದರದೆ ಗಾಳಿಯಂತೆ ಇದ್ದರೆ ಸೂರ್ಯನನ್ನೂ ಮುಟ್ಟಬಲ್ಲೆವು ಎನ್ನುವುದರ ಅದ್ಭುತ ಸಂಕೇತ. ಇಷ್ಟೆಲ್ಲ ಅಪಾರ ಶಕ್ತಿ ಇರುವ ಹನುಮಂತ ರಾಮನಿಗೆ ಹೇಗೆ ಹತ್ತಿರವಾದ? ಆ ಶಕ್ತಿ ಭಕ್ತಿಯಾಗಿ ಹೇಗೆ ಬದಲಾಯಿತು? ಬನ್ನಿ ಕೇಳೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಎಷ್ಟೋ ಸಂಬಂಧಗಳನ್ನು ನಾವು ನೋಡಿದ್ದೀವಿ. ಆದರೆ ಭಗವಂತ ಮತ್ತು ಭಕ್ತನ ನಡುವೆ ಕೇವಲ ಅಪಾರವಾದ ನಂಬಿಕೆ ಮತ್ತು ಆನಂದವೇ ತುಂಬಿರುವ ಒಂದು ದೃಶ್ಯವನ್ನು ಊಹಿಸಿಕೊಳ್ಳಿ. ರಾಮ ಮತ್ತು ಹನುಮಂತನ ಬಾಂಧವ್ಯ ಇಂತಹದ್ದೇ ಒಂದು ಅದ್ಭುತ. ಅದು ಕೇವಲ ಒಡೆಯ ಮತ್ತು ಸೇವಕನ ಸಂಬಂಧವಾಗಿರಲಿಲ್ಲ, ಅದು ಪ್ರೀತಿ ಮತ್ತು ಶರಣಾಗತಿಯ ಸಂಕೇತ. ಒಂದು ಸುಂದರ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಲಂಕೆಯ ಮೂಲೆ ಮೂಲೆಯನ್ನು ಹುಡುಕಿ ಸೀತಾಮಾತೆಯ ಕುರುಹನ್ನು ತಂದು ಹನುಮಂತ ಅತ್ಯಂತ ಖುಷಿಯಿಂದ ರಾಮನ ಕೈಗಿಡುತ್ತಾನೆ. ಆ ಕ್ಷಣದಲ್ಲಿ ರಾಮನ ಮುಖದಲ್ಲಿ ಮೂಡಿದ ಆನಂದಕ್ಕೆ ಪಾರವೇ ಇರಲಿಲ್ಲ. ತಾನು ನಂಬಿದ್ದ ಭಕ್ತ ಅತಿದೊಡ್ಡ ಗೆಲುವು ತಂದುಕೊಟ್ಟಿದ್ದ. ಸಾಮಾನ್ಯವಾಗಿ ಒಬ್ಬ ರಾಜ ಇಂತಹ ದೊಡ್ಡ ಶುಭಸುದ್ದಿ ತಂದ ದೂತನಿಗೆ ವಜ್ರ ವೈಡೂರ್ಯಗಳನ್ನು ಉಡುಗೊರೆಯಾಗಿ ಕೊಡುತ್ತಾನೆ. ಆದರೆ ಇಡೀ ಬ್ರಹ್ಮಾಂಡದ ಒಡೆಯನಾದ ರಾಮ ಮುಖದಲ್ಲಿ ಮಂದಹಾಸ ಬೀರುತ್ತಾ ಅಪಾರವಾದ ಹೆಮ್ಮೆಯಿಂದ ಹೇಳುತ್ತಾನೆ, ಹನುಮ, ನೀನು ತಂದ ಈ ಸಂತೋಷಕ್ಕೆ
ನಿನ್ನ ಈ ವಿಶ್ವಾಸಕ್ಕೆ ಸಾಟಿಯಾದ ಯಾವ ಸಂಪತ್ತೂ ನನ್ನ ಬಳಿ ಇಲ್ಲ. ನಿನಗೆ ಉಡುಗೊರೆಯಾಗಿ ಕೊಡಲು ನನ್ನ ಬಳಿ ಇರುವುದು ಈ ಪ್ರೀತಿಯ ಆಲಿಂಗನ ಮಾತ್ರ. ಹೀಗೆ ಹೇಳುತ್ತಾ ಆ ಜಗನ್ನಾಟಕ ಸೂತ್ರಧಾರಿ ಅತ್ಯಂತ ಸಂಭ್ರಮದಿಂದ ತನ್ನ 2 ಕೈಗಳನ್ನು ಚಾಚಿ ಆ ವಾನರನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಆ ಅಪ್ಪುಗೆಯಲ್ಲಿ ಅಚಲವಾದ ನಂಬಿಕೆ ಮತ್ತು ಗೆಲುವಿನ ಖುಷಿ ಇತ್ತು. ಹನುಮಂತನಿಗೆ ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡದ ಆಸ್ತಿಯೇ ಸಿಕ್ಕಷ್ಟು ಸಂಭ್ರಮವಾಗಿತ್ತು. ಯಾವಾಗ ನಾವು ನಮ್ಮ ಕೆಲಸವನ್ನು ನಿಸ್ವಾರ್ಥವಾದ ಪ್ರೀತಿಯಿಂದ ಮಾಡುತ್ತೇವೋ ಆಗ ಭಗವಂತನು ಒಲಿಯುತ್ತಾನೆ. ಇಲ್ಲಿ ನಮಗೆ ಸಿಗುವ ಸಂದೇಶ ಏನು? ಜೀವನದಲ್ಲಿ ನಾವು ಸದಾ ನನಗೆ ಅದು ಬೇಕು ಇದು ಬೇಕು ಎಂದು ದೇವರ ಬಳಿ ವ್ಯಾಪಾರ ಮಾಡುತ್ತೇವೆ. ಆದರೆ ಹನುಮಂತ ಹೇಳಿಕೊಡುವುದು ನಿಷ್ಕಲ್ಮಶ ಪ್ರೀತಿಯನ್ನು. ಈ ನಿಷ್ಕಲ್ಮಶ ಪ್ರೀತಿಯ ಅತಿ ದೊಡ್ಡ ಪರೀಕ್ಷೆ ನಡೆದದ್ದು ಯಾವಾಗ ಗೊತ್ತಾ? ಭಗವಂತನಾದ ಶ್ರೀರಾಮನು ತನ್ನ ಭೂಲೋಕದ ಅವತಾರವನ್ನು ಪೂರ್ಣಗೊಳಿಸಿ ತನ್ನ ನಿಜ ಸ್ವರೂಪವನ್ನು ತಾಳಿ ತನ್ನ ಸಾಮ್ರಾಜ್ಯಕ್ಕೆ ಹೊರಟಿದ್ದನು. ಆ ಹೊತ್ತಿನಲ್ಲಿ ಆತನು ತನ್ನ ಪರಮ ಭಕ್ತನನ್ನು ಪ್ರೀತಿಯಿಂದ ಕರೆದು, ಹನುಮ ಬಾ, ನಿನ್ನಂತಹ ಶ್ರೇಷ್ಠ ಭಕ್ತನಿಗೆ ನನ್ನ ಸಾಮ್ರಾಜ್ಯದಲ್ಲಿಯೇ ಮೊದಲ ಸ್ಥಾನವಿದೆ, ನನ್ನ ಜೊತೆ ಬಂದು ಬಿಡು ಎಂದನು. ರಾಮನ ಈ ಮಾತನ್ನು ಕೇಳಿದ ಕೂಡಲೇ ಹನುಮಂತ ಅತ್ಯಂತ ಮುಗ್ಧತೆಯಿಂದ ಭಗವಂತನಲ್ಲಿ ಒಂದು ಪ್ರಶ್ನೆ ಕೇಳುತ್ತಾನೆ. ಪ್ರಭು, ನೀನು ಕರೆದುಕೊಂಡು ಹೋಗುತ್ತಿರುವ ಆ ಲೋಕದಲ್ಲಿ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಿನ್ನ ರಾಮ ರಾಮ ಎಂಬ ನಾಮಸ್ಮರಣೆ ಇರುತ್ತದೆಯೇ? ಅಲ್ಲಿ ನಿನ್ನ ಈ ದಯಾಮಯನಾದ ಮಾನವ ರೂಪದ ಕಥೆಗಳನ್ನು ಯಾರಾದರೂ ಹೇಳುತ್ತಾರೆಯೇ? ಆಗ ರಾಮನು ನಸುನಕ್ಕು, ಇಲ್ಲ ಹನುಮ, ಅಲ್ಲಿ ನಾನು ಚತುರ್ಭುಜನಾದ ಪರಮಾತ್ಮ. ಅಲ್ಲಿ ಭೂಮಿಯ ಮೇಲಿರುವಂತಹ ನಿನ್ನ ರಾಮನ ಕಥೆಗಳಾಗಲಿ ಭಜನೆಯಾಗಲಿ ಅಲ್ಲಿರುವುದಿಲ್ಲ ಎಂದು ಉತ್ತರಿಸುತ್ತಾನೆ. ಇದನ್ನು ಕೇಳಿದ ಮರುಕ್ಷಣವೇ ಹನುಮಂತನು 2 ಹೆಜ್ಜೆ ಹಿಂದಕ್ಕೆ ಸರಿದು ಭಾವುಕನಾಗಿ ಹೇಳುತ್ತಾನೆ, ಕ್ಷಮಿಸು ಪ್ರಭು, ನಿನ್ನ ಹೆಸರಿಲ್ಲದ ನಿನ್ನ ಕಥೆಗಳಿಲ್ಲದ ಆ ಬಂಗಾರದ ಅರಮನೆ ನನಗೇ ಬೇಡ. ಬದಲಾಗಿ ಈ ಭೂಮಿಯ ಮೇಲೆ ಎಲ್ಲಿಯವರೆಗೆ ಒಬ್ಬ ಸಾಮಾನ್ಯ ಮನುಷ್ಯ ಭಕ್ತಿಯಿಂದ ನಿನ್ನ ರಾಮನಾಮವನ್ನು ಹೇಳುತ್ತಿರುತ್ತಾನೋ ಅಲ್ಲಿಯವರೆಗೆ ನಾನು ಕಣ್ಣಿಗೆ ಕಾಣದಂತೆ ಇದೇ ಭೂಮಿಯಲ್ಲೇ ಉಳಿದು ನಿನ್ನ ಆ ಹೆಸರನ್ನು ಕೇಳುತ್ತಿರುತ್ತೇನೆ. ಸ್ನೇಹಿತರೆ, ಗಮನಿಸಿ, ಯಾವಾಗ ನಾವು ನಮ್ಮ ಕೆಲಸವನ್ನು ಹಾಗೂ ನಮ್ಮವರನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಪ್ರೀತಿಸಲು ಶುರು ಮಾಡುತ್ತೇವೋ ಆಗ ಭಗವಂತನಿಗೆ ನಮ್ಮ ಮೇಲೆ ಅಪಾರವಾದ ನಂಬಿಕೆ ಹುಟ್ಟುತ್ತದೆ. ಆ ನಂಬಿಕೆಯೇ ನಮ್ಮ ಕೈ ಬಿಡದೆ ಕಾಯುವ ದೈವಿಕ ಶಕ್ತಿಯಾಗುತ್ತದೆ. ಹಾಗಾದರೆ ಈಗಲೂ ನಮ್ಮ ನಡುವೆ ಅದೃಶ್ಯವಾಗಿರುವ ಆ ಹನುಮಂತನನ್ನು ನಾವು ಸಂಪರ್ಕಿಸುವುದು ಹೇಗೆ? ಬನ್ನಿ, ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದ ಆ ಪೂಜಾ ರಹಸ್ಯವನ್ನು ಈಗ ತಿಳಿಯೋಣ. ಈ ಪೂಜೆಗೆ ಬೇಕಾಗಿರುವುದು ಬಂಗಾರವಲ್ಲ, ಬೆಳ್ಳಿಯಲ್ಲ, ಕೇವಲ ಒಂದು ವೀಳ್ಯದೆಲೆ. ಯಾಕೆ ವೀಳ್ಯದೆಲೆ ಗೊತ್ತಾ? ಅಶೋಕವನದಲ್ಲಿ ಸೀತಾಮಾತೆ ಹನುಮಂತನಿಗೆ ಆಶೀರ್ವಾದ ಮಾಡುವಾಗ ತನ್ನ ಬಳಿ ಏನೂ ಇಲ್ಲದೆ ಪಕ್ಕದಲ್ಲಿದ್ದ ವೀಳ್ಯದೆಲೆಯನ್ನೇ ತೆಗೆದು ಅವನ ತಲೆಯ ಮೇಲೆ ಇಟ್ಟಿದ್ದಳಂತೆ. ಅಂದಿನಿಂದ ಆಂಜನೇಯನಿಗೆ ಆ ಎಲೆ ಎಂದರೆ ಬಹಳ ಇಷ್ಟ. ಮಂಗಳವಾರ ಅಥವಾ ಶನಿವಾರ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ದೀಪಕ್ಕೆ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪದ ದೀಪ ಹಚ್ಚಿ ಒಂದು ಶುದ್ಧವಾದ ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ. ಅದರ ಮೇಲೆ ಸ್ವಲ್ಪ ಸಿಂಧೂರವನ್ನಿಡಿ. ಅದನ್ನು ಹನುಮಂತನ ಫೋಟೋದ ಮುಂದಿಟ್ಟು ಭಕ್ತಿಯಿಂದ ಕೈಮುಗಿದು ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂದು ಮನಸ್ಸಿನಲ್ಲೇ ಜಪಿಸಿ. ಈ ರೀತಿ ಶರಣಾದ ಭಕ್ತನಿಗೆ ವಾಯುಪುತ್ರ ಕಾವಲಾಗಿರುತ್ತಾನೆ. ಸ್ನೇಹಿತರೆ, ಹನುಮಂತ ಎಂದರೆ ಕೇವಲ ಪುರಾಣದ ಕಥೆಯಲ್ಲ. ಅವನು ಅಂತರಂಗದಲ್ಲಿರುವ ವಿಶ್ವಾಸ ಮತ್ತು ಧೈರ್ಯ. ಕಷ್ಟಗಳನ್ನು ನೋಡಿ ಯಾಕೆ ಈ ಕಷ್ಟ ಎನ್ನುವ ಬದಲು ನನ್ನ ಜೊತೆ ಆಂಜನೇಯನಿದ್ದಾನೆ ಎಂದು ಗರ್ಜಿಸಿ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಬಜರಂಗ ಬಲಿ ಅಥವಾ ಜೈ ಶ್ರೀರಾಮ್ ಎಂದು ಬರೆಯಿರಿ. ಈ ಕಥೆ ನಿಮಗೆ ಅಪಾರವಾದ ಧೈರ್ಯವನ್ನು ತಂದಿದೆ ಎಂದು ನಾನು ನಂಬಿದ್ದೇನೆ. ನಮ್ಮ ಸಂಸ್ಕೃತಿಯ ಇಂತಹ ಅದ್ಭುತ ಮಾಹಿತಿಗಾಗಿ ನವಯುಗ ಸಾರಥಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಇದು ನವಯುಗ ಸಾರಥಿ, ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ. ನಮಸ್ಕಾರ.